ಇದು ನೋಡ್ರಿ, ಇದೆಲ್ಲ ಏನಂತಾರ, ನೀರು ತುಂಬಿಡ್ತಾರಲ್ಲ, ಮಟ್ಕಿ. ಕನ್ನಡನಾಗ ಅಷ್ಟು ನನಗದು ಗೊತ್ತಿಲ್ಲ. ಅದು ಮನಿ ಮಾಡ್ಯಾರ. ಕೈಂಡ್ ಆಫ್ ಆಲ್ಮಟ್ಟಿ ಇದ್ದಂಗೆ ಅದ, ಬಟ್ ನಾಟ್ ಪ್ರಾಪರ್ ಆಲ್ಮಟ್ಟಿ. ಆಲ್ಮಟ್ಟಿಕ್ಕಿಂತ ಸ್ವಲ್ಪ ಜಾಸ್ತಿ ಅದ. ಇವ್ ಬಾಬ್ರೆ, ಇದು ಲಮಾಣಿ ಅವ್ರದ್ದು, ಗೊತ್ತಲ್ಲ ನಮ್ಮೂರ್ ಲಮಾಣಿ. ಇಲ್ಲದಾರ ರೈತರು, ಇಲ್ಲಿ ಅಮ್ಮ ಅವರು. ಖುಷಿ 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 ಆಯ್ತು ನೋಡ್ರಿ, ನೋಡಿ ನನಗಂತರು ಫುಲ್ ಖುಷಿ ಆಗ್ಯದ. ಎಷ್ಟು ಚಂದ ಮಾಡ್ಯಾರ, ಭಾರಿ ಮಸ್ತ್ ಅದ. ಅಂದ್ರ ಹಳಿ ಮನಿ ಇರ್ತಾವಲ್ಲ, ಒಂಥರ ಹಂಗದ. ಗುಡಿಸ್ಲು ಮನಿ, ನಾಟ್ ಹಳಿ ಮನಿ. ಇದು ಒಂಥರ ಹಳ್ಳಿ ಸೊಡಗಿದ್ದಂಗದ. ಬಾಪ್ರೆ, ಇಲ್ಲಿ ನೋಡ್ರಿ, ಹಳ್ಳಿ ಭಾಳ ಹಳಿ ಮನಿ ಒಳಗೆ ಇರ್ತಿದ್ರಲ್ಲ ಹಂಗೆ. ಲೈಟ್ ಹಚ್ಚಿ, ಅವಾಗ ಲೈಟ್ ಇರ್ತಿರ್ಲಿಲ್ಲ, ದೀಪ ಹಚ್ಚೋದು ಮತ್ತು ಕಂದೀಲ್ ಹಚ್ಚಿ ಬದುಕೋದು. ಒಲಿ ಹಚ್ಚಾರ, ಕೆಲಸ ಮಾಡಕತ್ತಾರ. ಬಾಪ್ರಿ, ಭಾಳ ಮಸ್ತ್ ಅದ. ಇಲ್ಲೇನೋ ದಾರಿ ಕೆಲಸ ಮಾಡಕತ್ತಾರ. ಇಲ್ಲಿ ಯಾರಾದ್ರೂ ಸೈಡಿಗೆ ಹೋಗಿ ನಿಂತ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಯಾರದಾರ ಒರಿಜಿನಲ್, ಯಾರದಾರ ಡೂಪ್ಲಿಕೇಟ್ ಅಂತ. ಬಾಗ್ಲ, ಅಂಗಳದ ಮುಂದೆ ಕಟ್ಟಿ ಅದು ಮನೆ ಮೇಲೆ ಡ್ರಾಯಿಂಗ್ ಮಾಡಿರ್ತಾರಲ್ಲ, ಸೇಮ್ ಹಂಗೆ ಅದು. ಮಾರ್ಕೆಟ್, ಅವಾಗಿನ ಕಾಲದೊಳಗಿನ ಮಾರ್ಕೆಟ್. ಮತ್ತಿದು ಏನೋ ಕೆಲಸ ಮಾಡ್ತಾರೆ. ಮನಿ ನೋಡ್ರಿ ಎಷ್ಟು ಮಸ್ತ್ ಅದ. ಅವು ಕಟ್ಗೆ ಕೆಲಸ ಮಾಡ್ತಾರಲ್ಲ, ಅವ್ರಿದಾರ. ಇಲ್ಲಿ ಬಹಳಷ್ಟು ಮಾನವ ನಿರ್ಮಿತ ಏನೋ ಇದು ಅದಾವಲ್ಲ, ಜಲಪಾತ, ಮಾನವ ನಿರ್ಮಿತವಾಗಿ ಏನದಲ್ಲ. ಸೊ ಅವು ಇಲ್ಲಿ ಕ್ರಿಯೇಟ್ ಮಾಡ್ಯಾರ. ಒಂಥರ ಕ್ರಿಯೇಟಿವಿಟಿ ನೋಡ್ಬೋದು ನಾವು. ಅಂದ್ರೆ ಎಲ್ಲ ಕಡೆ ನೀರಂತರೂ ಇಲ್ಲಿ ಎಲ್ಲೂ ಇಲ್ಲ, ಅದನ್ನೇ ರಿಪೀಟ್ ಆಗಿ ನೀರು ಆಗಲೇ ಮುಂಚೆ ನೋಡಿದ್ರಲ್ಲ, ಅಲ್ಲೂ ಹಂಗೆ ಅದ, ಇಲ್ಲೂ ಹಂಗೆ ಅದ. ಬಟ್ ಜೊತೆಗೆ ಕಲಾಕೃತಿಗಳನ್ನು ಚೆಂದಾಗಿ ಮಾಡ್ಯಾರ. ನನಗನ್ನಿಸ್ತು ಹಾಗೆ ಡೂಪ್ಲಿಕೇಟ್ ಕಟ್ಟಿ ಅದಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಒರಿಜಿನಲ್ ಗಿಡ. ಇದು ಇಲ್ಲಿಂದ ಟ್ರೆಡಿಷನ್ ಇರ್ಬೋದು, ಇದು ಇಲ್ಲಿನ ಸಂಸ್ಕೃತಿ ಇರ್ಬೋದು. ಯಾವುದಾದ್ರು ದೇವ್ರಿದಾರ, ಅದು ಒಂದೊಂದು ಊರ್ನಾಗ, ಒಂದೊಂದು ಸ್ಟೇಟ್ನಾಗ ಯಾವ್ಯಾವ ಥರ ದೇವ್ರುಗಳು ಇರ್ತಾರ. ಹಂಗೆ ಕಡೆ ನಮ್ಮ ಕಡೆ ಹಂಗೆ ಬಾಗಿಲಿಗೆ ಕುಂಕುಮ ಅರ್ಶಿನ ಹಚ್ತೀವಿ, ಹಂಗೆ ಇಲ್ಲೆಲ್ಲ ಅರ್ಶಿನದಲ್ಲೇ ಇದು ಮಾಡ್ತಾರೆ. ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಕುರಿ. ವಾ ಮನಿ ನೋಡ್ರಿ. ಇದು ಗಿಡ ಖರೆ ಗಿಡ ಅದ. ಇದು ತುಳಸಿ ಗಿಡ, ಕಂದೀಲ ಎಲ್ಲರ್ಕಿಂತ ನಂಗೆ ಭಾಳ ಇಷ್ಟ ಇದು ಕಂದೀಲ್. ಬಟ್ ಕಂದೀಲೊಳಗೆ ಲೈಟ್ ಹಾಕ್ಯಾರ ಅವರೆಲ್ಲ. ಅರೆ ಬಾಬ್ರಿ, ರಾಧಿಕಾ ಚೂರು ಅದು ಒಲಿ ಅದ, ಬಟ್ ಆರ್ಟಿಫಿಷಿಯಲ್ ಒಲಿ ಅದ. ಬಟ್ ಅನ್ಸತ್ತದ ಅದು ಒರಿಜಿನಲ್ ಒಲಿ ಅದಂತ. ಬೆಂಕಿನೂ ಹಂಗೆ ಹಾಕಿಟ್ಟಾರ ಮಾರ. ಬಾಪ್ರೆ, ಮಣ್ಣಿಂದ ಏನೋ ಮಾಡಕತ್ತಾರ ಅವರು. ಮನೆ ಮುಂದೆ ಕಂದೀಲ್ ಹಚ್ಚಾರ, ಕಟಿಂಗ್ ಮಾಡೋರು. ಬ್ರಾಸ್ ಲೈಟ್ನವರು ಭಾಳ ಮಸ್ತ್ ಅದ. ಅವು ಪತ್ರ ಅದೆಲ್ಲ ರಿಪೇರಿ ಮಾಡ್ತಾರಲ್ಲ, ಅವ್ರು ಅದಾರ ಇವ್ರು. ವಾವ್, ನೋಡ್ರಿ, ದಿಸ್ ಈಸ್ ಮೈ ಡ್ರೀಮ್ ಹೌಸ್. ಆದ್ರೆ ಈಗಿನ ಕಾಲನಾಗ ಇದು ನೋಡಕ್ ಸಿಗೋದಿಲ್ಲ. ಭಾಳ ಮಸ್ತ್ ಅದ ಇದು. ಕಲ್ಲಿಂದ ತಯಾರು ಮಾಡಿದ್ದದ. ನೀರ
ಕಡೆ ತೋರಿಸೋದಲ್ಲ ನಿಮಗೆಲ್ಲ ಡ್ಯಾನ್ಸ್ ಅದು ಇಲ್ಲಿ ನಡೆಯತ್ತದ. ಬಟ್ ಏನು ಗೊತ್ತು, ಡ್ಯಾನ್ಸ್ ಇವತ್ತು ರವಿವಾರ ಅದ ಅಂತ ನಾ ಬಂದೀನಿ. ಮೇ ಬಿ ಇದು ರವಿವಾರ ಅಷ್ಟೇ ಇರ್ಬೋದು ಅಂತ ನಾನು ಅನ್ಕೊತೀನಿ, ಬಟ್ ಅಷ್ಟು ನನಗೆ ಗೊತ್ತಿಲ್ಲ. ನೋಡಿರಿ ನೆಕ್ಸ್ಟ್ ಟೈಮ್ ನೀವು ಬರುವಾಗ ಸಂಡೇನೇ ಬರ್ರಿ. ಸಂಡೇ ಸ್ವಲ್ಪ ಗದ್ಲಿರ್ತದೆ, ಬಟ್ ಗೊತ್ತಿಲ್ಲ. ಇವತ್ತಂದ್ರೂ ಡ್ಯಾನ್ಸ್ ನಡೆಯತ್ತದ ನೋಡ್ರಿ, ಎಷ್ಟು ಮಸ್ತ್ ಇದೆ ನೋಡ್ರಿ ಹೆಂಗದ. ಮಾಡಿ ಒಂದು ಮಾಡಕ್ಕೆ 100 ರೂಪಾಯಿ ಮಾಡಿ ಇಟ್ಟವ್ರು ಅದಾರಿ. ಕಾರ್ತಿಕ್ ದೀಪೋತ್ಸವ ಇರೋದ್ರಿಂದ ಎಲ್ಲ ಕಡೆ ದೀಪ ಅಲ್ಲಿದು ಆರ್ಟಿಫಿಷಿಯಲ್ ದೀಪ ನೋಡ್ರಿ. ದೀಪದ್ನಾಗ ಮಸ್ತದ. ಮಂಗನಿಂದ ಮಾನವ ಅದೇ ತೋರ್ಸಾ ಇರೋದ್ರಾಗ. ಈಗ ಹೊಡಿ ಅಂದ್ರೆ ಭಾಳ ಮಸ್ತ್. ಇಲ್ಲಿ ಚಂದ ಅವರು ಏನೋ ತಯಾರು ಮಾಡಿದ್ದದು, ಇದು ಗುಬ್ಬಿಗೂಡ. ಮತ್ತು ಇಲ್ಲಿ ಇದೂ ಅದ, ಮಣ್ಣಿನ ತಯಾರು ಮಾಡೋದು. ಇಲ್ಲಿ ಮೂರ್ತಿಗಳದವು. ನಾನಂದ್ರೆ ಇದು ನೋಡಿ ಇಷ್ಟು ಖುಷಿಯಾಗಿನಂದ್ರೆ ಕೇಳಬೇಡ್ರಿ ನಾನು. ಇಲ್ಲಿ ನೋಡ್ರಿ ಸಣ್ಣ ಬುಟ್ಟಿ, ಕಾರ, ಗಣಪತಿ. ಹಾಂ ಮಸ್ತ್. ಇಲ್ಲಿ ನೋಡ್ರಿ ಬಾಪ್ರೆ, ಈಗ ಬಂದು ನಾವು 1.5 ತಾಸು ಮ್ಯಾಲಾಗ್ಯದ, ಅಂದರೂ ಇನ್ನೂ ಕವರ್ ಆಗಿಲ್ಲ ನಮ್ದು. ಚಂದ ಅದ ನೋಡ್ರಿ. ಈ ವ್ಲಾಗ್ ನಿಮಗೆ ಪಕ್ಕ ಇಷ್ಟ ಆಗಿರ್ತದೆ ಅಂತ ಅನ್ಕೊಂತೀನಿ. ಸೊ ನೀವು ಹೊಸದಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಇದು ಪ್ಲೇಸ್ ಇಷ್ಟು ಭಾರಿ ಅದ, ನೀವು ಬಂದ್ರೆ ಇದು ಪಕ್ಕ ನೋಡ್ರಿ. ಮತ್ತು ಅಷ್ಟೇನು ಚಾರ್ಜಸ್ ಇಲ್ಲ, ಬರೀ 25ರಿಂದ 50 ರೂಪಾಯಿ ಒಳಗಡೆನೇ ಅದ. ಜಾಸ್ತಿ ದುಡ್ಡೇನು ಹತ್ತೋದಿಲ್ಲ. ಮತ್ತು ಏನದ ಗೊತ್ತು, ಇಲ್ಲಿ ಬರ್ಬೇಕಂದ್ರೆ ಭಾಳಷ್ಟು ರೊಕ್ಕ ತೊಗೊಂಬರ್ರಿ. ಯಾಕಂದ್ರೆ ಇಷ್ಟು ಚಲೋ ವಸ್ತುಗಳು ಇಲ್ಲದಾವಂದ್ರೆ ನೀವು ನೋಡಿದ್ರಿಂದ ಎಲ್ಲ ತೊಗೋಬೇಕೆ ಅನ್ನಿಸ್ತದ. ತೊಗೊಳ್ಳೋದು, ತಿನ್ನೋದು, ಅಡ್ಡಾಡೋದು ಎಲ್ಲ ಒಂದೇ ಕಡೆ ಅದ. ಸೊ ಇಲ್ಲಿ ಬಂದಮೇಲೆ ನೀವು ಪಕ್ಕ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್. ಅಷ್ಟೊತ್ತನ ತಿನ್ನೋನು ಮಸ್ತ್. ಬಾಯ್ ಬಾಯ್.